ದೆಹಲಿ ಆಯಿತು. ಈಗ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ರೀತಿ ಇದೆ ಸಿದ್ಧತೆ ಸಂಭ್ರಮ ಅಂತ ನೋಡುವಂಥ ಸಮಯ. ರಾಜಧಾನಿ ಬೆಂಗಳೂರಿನಲ್ಲಿ 76ನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಮಾಣಿಕ್ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಅಂದರೆ ಕೆಲ ಹೊತ್ತಿನಲ್ಲೇ ಧ್ವಜಾರೋಹಣ ನೆರವೇರಿಸ್ತಾರೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್. ಧ್ವಜಾರೋಹಣ ಮಾಡಿ ಗೌರವ ವಂದನೆಯನ್ನು ಸ್ವೀಕರಿಸಲಿದ್ದಾರೆ ಇವರು. ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗ್ತಾರೆ. ಮಾಣಿಕ್ ಪರೇಡ್ ಮೈದಾನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇವರ ದೆಹಲಿ ಮಾತ್ರ ಅಲ್ಲ, ನಮ್ಮ ರಾಜ್ಯ ಕರ್ನಾಟಕದ ಬೆಂಗಳೂರಿನಲ್ಲೂ, ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಗಣರಾಜ್ಯೋತ್ಸವದ ಅಂಗವಾಗಿ ಫ್ಲಾಗ್ ಹೋಸ್ಟ್ ಇನ್ನು ಸ್ವಲ್ಪ ಹೊತ್ತರಲ್ಲೇ ಈ ಕಾರ್ಯಕ್ರಮ ಶುರುವಾಗುತ್ತೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಧ್ವಜಾರೋಹಣ ಮಾಡ್ತಾರೆ. ಈಗ ಮಾಣಿಕ್ ಪರೇಡ್ನಿಂದ ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಒಂದು ಕಡೆ ದೆಹಲಿಯಲ್ಲಿ ಸಿದ್ಧತೆಗಳಾಗ್ತಾ ಇದೆ, ಈಗ ಮಾಣಿಕ್ ಪರೇಡ್ನಲ್ಲಿ ಈಗ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಕಾರ್ಯಕ್ರಮಕ್ಕೆ ಅಂತ? ಶರತ್, ಮಾಣಿಕ್ ಪರೇಡ್ ಮೈದಾನದಲ್ಲೂ ಕೂಡ ಇವತ್ತು ಧ್ವಜಾರೋಹಣ ಆಗುತ್ತೆ. ಅದೇ ರೀತಿಯಾಗಿ ರಾಜ್ಯಪಾಲರು ಭಾಷಣ ಕೂಡ ಇತ್ತು. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಭರ್ಜರಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಮಾಣಿಕ್ ಪರೇಡ್ ಮೈದಾನ ಮುಗುತ್ತಾ ಇದೆ. MG ರೋಡ್ ಮೆಟ್ರೋ ಸ್ಟೇಷನ್ನ ಹಿಂಭಾಗದಲ್ಲಿ ಇರ್ತಕ್ಕಂಥ ಗ್ರೌಂಡ್, ಈ ಗ್ರೌಂಡ್ನಲ್ಲಿ ಈಗ ಸಕಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಲಾಗಿದೆ. ಒಟ್ಟಾರಾಗಿ 8:58ಕ್ಕೆ ರಾಜ್ಯಪಾಲರು ಇಲ್ಲಿ ಬರ್ತಾರೆ. ಇದೇ ಒಂದು ವೇದಿಕೆಗೆ ಬರ್ತಾರೆ. 9 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಧ್ವಜಾರೋಹಣವನ್ನು ಮಾಡ್ತಾರೆ. ಧ್ವಜಾರೋಹಣ 9 ಗಂಟೆ ನೆರವೇರಿದ್ರೆ ಅದಾದ ಬಳಿಕವಾಗಿ ಗೌರವ ರಕ್ಷೆ ಸ್ವೀಕಾರ ಇರುತ್ತೆ. ಅದಾದ ನಂತರ ಆ ತೆರೆದ ಜೀಪಿನಲ್ಲಿ ಅವರು ಗೌರವ ಸ್ವೀಕಾರ ಮಾಡಲಿಕ್ಕೆ, ಗೌರವ ವಂದನೆ ಸ್ವೀಕಾರ ಮಾಡಲಿಕ್ಕೆ ರಾಜ್ಯಪಾಲರು ಈ ಗ್ರೌಂಡ್ಗೆ ಬರ್ತಾರೆ. ತೆರೆದ ಜೀಪ್ನಲ್ಲಿ ಅವರು ಬಂದು ಗೌರವ ರಕ್ಷೆಯನ್ನು ಸ್ವೀಕರಿಸ್ತಾರೆ. ಇಲ್ಲಿ ಭಾರತೀಯ ಸೇನೆಯ ಹಿರಿಯ ಅಧಿಕಾರಿಗಳಿರ್ತಾರೆ, ಅವರು ಮೊದಲು ಪರಿಚಯ ಮಾಡಿಕೊಡ್ಲಾಗುತ್ತೆ. ಅದಾದ ಬಳಿಕವಾಗಿ ಒಂದಿಷ್ಟು ಕಾರ್ಯಕ್ರಮಗಳು ಆಯೋಜನೆ ಮಾಡಲಾಗಿದೆ. ಈ ಒಂದು ತೆರೆದ ಜೀಪಿನಲ್ಲಿ ಗೌರವ ಸ್ವೀಕಾರವನ್ನು ಮಾಡಿದ ಬಳಿಕವಾಗಿ ರಾಜ್ಯಪಾಲರು ನೇರವಾಗಿ ಈ ಭಾಷಣಕ್ಕೆ, ಅಂದರೆ ಗಣರಾಜ್ಯೋತ್ಸವ ದಿನದ ಸಂದೇಶವನ್ನು ರಾಜ್ಯ ಜನತೆ ಕೊಡ್ತಾರೆ. ಅದಾದ ಬಳಿಕವಾಗಿ ಒಟ್ಟಾರೆ ಅದೊಂದು ಅರ್ಧ ಗಂಟೆಷ್ಟು ಹೊತ್ತಿಗೆ ಆ ಸಂದೇಶ ಇರುತ್ತೆ. ಸಂದೇಶದ ಬಳಿಕವಾಗಿ ರಾಜ್ಯಪಾಲರನ್ನ ಪರೇಡ್ ಕಮಾಂಡರ್ ಬಂದು ಕೇಳ್ತಾರೆ, ಕವಾಯತನ್ನು ಆರಂಭಿಸೋದಾ ಅಂಥೇಳಿ. ಅವರು ಅನುಮತಿಯನ್ನು ಕೊಟ್ಟ ಬಳಿಕವಾಗಿ ಕವಾಯತುಗಳು ಶುರುವಾಗುತ್ತೆ. ಕವಾಯತುಗಳಲ್ಲಿ ಮೊದಲಾಗಿ ನಾಡಗೀತೆಯನ್ನು ಶುರುವಾಗುತ್ತೆ. ನಾಡಗೀತೆಯ ಬಳಿಕವಾಗಿ ಮತ್ತಷ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮೊದಲನೇದಾಗಿ ಒಂದಿಷ್ಟು ಕಾರ್ಯಕ್ರಮ ಅಂತ ಹೇಳಿದ್ರೆ ನಾವು ಭಾರತೀಯರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದೇ ರೀತಿಯಾಗಿ ಮೊದಲದಾಗಿ ಮಿಲಿಟರಿಯ ತಂಡಗಳಿಂದಲೂ ಕೂಡ ಸಂಸ್ಕೃತಿ ಕಾರ್ಯಕ್ರಮ, ಅದೇ ರೀತಿಯಾಗಿ ಶಕ್ತಿ ಪ್ರದರ್ಶನ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಕುಕ್ರಿ ಡ್ಯಾನ್ಸ್ಗಳಿರುತ್ತೆ, ಬಾಂಗ್ರಾ ಪಂಜಾಬಿ ಡ್ಯಾನ್ಸ್ಗಳಿರುತ್ತೆ. ಹೀಗಾಗಿ ಟೆಂಟ್ ಪೆಗ್ಗಿಂಗ್ ನೋಡಿದೆ, ಯಾಕಂದರೆ ಒಂದು ಕುದುರೆ ಮೇಲೆ ಹೋಗ್ತಿರ್ತಾರೆ, ಅಲ್ಲಿ ಕುದುರೆಯಿಂದ ಒಂದು ಕಸರತ್ತುಗಳು ನಡೆಸೋದು, ಟೆಂಟ್ ಪೆಗ್ಗಿಂಗ್ ಕೂಡ ಇರುತ್ತೆ. ಅದಾದ ಬಳಿಕವಾಗಿ ಜನಾಕರ್ಷಣೆ, ವಿಶೇಷವಾಗಿರ್ತಕ್ಕಂಥ ಜನಾಕರ್ಷಣೆ ಮಾಡಲಿಕ್ಕೆ ಮತ್ತೊಂದಿಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ನೀವು ದಶೆಯೊಳಗೆ ನೋಡ್ತಾ ಇದ್ದೀರಿ, ಒಂದಿಷ್ಟು ಸಿದ್ಧತೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ಭದ್ರತೆಗಳು ಯಾವ ರೀತಿ ಆಗ್ತಾ ಇದೆ ಅಂತೇಳಿ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲವೂ ಕೂಡ ಬಂದು ಪರಿಶೀಲನೆ ಮಾಡ್ತಾರೆ. CM ಸೆಕ್ಯೂರಿಟಿ ಇರ್ಬೋದು, ಅದೇ ರೀತಿಯಾಗಿ VIP ಭದ್ರತೆಗಳೆಲ್ಲವೂ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ. DC ಜಗದೀಶ್ ಒಂದು ದಶವನ್ನು ನೋಡ್ತಾ ಇದ್ದೀರಿ, ಅವರು ಸಿದ್ಧತೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಯಾವ ಸಿದ್ಧತೆಗಳಿದೆ, ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಾಗಿದೆ, ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆಗಳಾಗಬಾರ್ದು, ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ರಾಜ್ಯಪಾಲರ ಭಾಷಣ ಆದಮೇಲೆ ಒಂದಿಷ್ಟು ಮಿಲಿಟರಿ ಕವಾಯತುಗಳು ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಗರ್ಡ್ ಆಫ್ ಫೋರ್ಸ್ ಬಗ್ಗೆ ಕೇಳಿದ್ವಿ. ಯಾಕಂತ ಹೇಳಿದ್ರೆ ಭಯೋತ್ಪಾದಕ ನಿಗ್ರಹ ದಳ, ಹೀಗಾಗಿ ಒಂದು ಬಸ್ ಅಣುಕು ಪ್ರದರ್ಶನ ಕೂಡ ಇಲ್ಲಿ ನಡೀತಿದೆ. ಬಸ್ ಮೇಲೆ ಉಗ್ರ ದಾಳಿ ಮಾಡಿದಾಗ ಅದನ್ನು ಯಾವ ರೀತಿಯಾಗಿ ಡಾಗ್ ಫೋರ್ಸನ್ನು ಬಳಸ್ಕೊಂಡು, ಕಮಾಂಡೋಗಳು ಬಳಸ್ಕೊಂಡು ಅದನ್ನು ಒಳಗಿರ್ತಕ್ಕಂಥ ಪ್ಯಾಸೆಂಜರ್ನ ಸುರಕ್ಷಿತವಾಗಿ ಕರ್ಕೊಂಡು ಬರೋದು, ಅದೇ ರೀತಿಯಾಗಿ ಉಗ್ರನ ಸದೆ ಬಡಿಯೋದು, ಇದಕ್ಕೆ ಸಂಬಂಧಪಟ್ಟಂಥ ಅಣುಕು ಪ್ರದರ್ಶನಗಳು ಕೂಡ ಇರುತ್ತೆ. ಅದಾದ ನಂತರ ಕುಕ್ರಿ ಡಾನ್ಸ್ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಕುಕ್ರಿ ಡಾನ್ಸ್ ಅಂತ ಹೇಳಿದ್ರೆ ಪಂಜಾಬಿ ಶೈಲಿಯಲ್ಲಿ ಇರುತ್ತೆ. ಅದಾದ ಬಳಿಕ ಘಾಟಕ ಅಂತೇಳಿ ಪ್ರದರ್ಶನ ಕೂಡ ಇರುತ್ತೆ. ಘಾಟಕ ಪ್ರದರ್ಶನ ಅಂತ ಹೇಳಿದ್ರೆ ಪಂಜಾಬಿನ ಮಾರ್ಷಲ್ ಆರ್ಟ್, ಈ ಒಂದು ಪ್ರದರ್ಶನ ಕೂಡ ಇರುತ್ತೆ. ಒಟ್ಟಾರಾಗಿ ಇದೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗ ಅಂತ ಹೇಳಿದ್ರೆ ಮತ್ತೆ ಪಥಸಂಚಲನ ಆಗುತ್ತೆ. ಪಥಸಂಚಲನದಲ್ಲಿ NCC ಇರ್ಬೋದು, ರಾಜ್ಯ ಪೊಲೀಸ್ನವರು, ಅದೇ ರೀತಿಯ ಕೇರಳದ ಪೊಲೀಸ್ನವರು ಇರ್ಬೋದು, ಅದೇ ರೀತಿಯಾಗಿ ಮತ್ತೊಂದಿಷ್ಟು NCC ಸೇರಿದಂತೆ ಹಲವಾರು ಪಥಸಂಚಲನದಲ್ಲಿ ತುಕಡಿಗಳು ಭಾಗವಹಿಸ್ತಾರೆ. ಭದ್ರತಾ ಮಟ್ಟಿಗೂ ಕೂಡ ದೊಡ್ಡ ಮಟ್ಟಕ್ಕೆ ಭದ್ರತೆಯನ್ನು ಕೊಡಲಾಗಿದೆ. 2500 ಜನ ಪೊಲೀಸ್ನವರು ಭದ್ರತೆಗಳಿಗಾಗಿ ನಿಯೋಜನೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಮಾಣಿಕ್ ಪರೇಡ್ ಮೈದಾನಕ್ಕೆ ಎಲ್ಲವೂ ಸಿದ್ಧತೆಗಳೆಲ್ಲವೂ ಕೂಡ ನಡೆದಿದೆ. ಇನ್ನು ರಾಜ್ಯಪಾಲರು, ಅದೇ ರೀತಿ CM DCM ಬರೋದು ಮಾತ್ರ ಬಾಕಿ ಅಂತ ನಾವು ಇಲ್ಲಿ ಹೇಳ್ಬೋದು. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.